ಎಲ್ರಿಗೂ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಲೀನಿಯರ್ ರಿಗ್ರೆಷನ್ನ ಥಿಯರಿ ಮತ್ತು ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಸೊ ಲೀನಿಯರ್ ರಿಗ್ರೆಷನ್ ಪ್ರಿಡಿಕ್ಟ್ ನ್ಯೂಮರಿಕ್ ರೆಸ್ಪಾನ್ಸ್ ಫ್ರಮ್ set of more than one independent variable. ಲೀನಿಯರ್ ರಿಗ್ರೆಷನ್ನ ನಾವು ನ್ಯೂಮರಿಕ್ ರೆಸ್ಪಾನ್ಸ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದಕ್ಕೆ ಹೆಲ್ಪ್ ಆಗಿ ಮೋರ್ ದೆನ್ ಒನ್ ಇಂಡಿಪೆಂಡೆಂಟ್ ವೇರಿಯೇಬಲ್ನ ಲೀನಿಯರ್ ರಿಗ್ರೆಷನ್ ಯೂಸ್ ಮಾಡುತ್ತೆ. ಸೊ ಅದ್ರದ್ದು ಫಾರ್ಮುಲಾ ನೋಡೋದಾದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಬಿ ನಾಟ್ ಪ್ಲಸ್ ಸಮೇಷನ್ ಜೆ ಈಸ್ ಈಕ್ವಲ್ ಟು 1 to p ಎಕ್ಸ್ ಐ ಬೀಟಾ ಜೆ. ಸೊ ಈ ಫಾರ್ಮುಲಾ ಏನಷ್ಟು ಇಂಪಾರ್ಟೆಂಟ್ ಏನಲ್ಲ, ಬಟ್ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋದಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ನಮಗೆ ಇಲ್ಲಿ ಒಂದು ಡಾಟಾ ಸೆಟ್ನ ಕೊಟ್ಟಿದ್ದಾರೆ. ಈ ಡಾಟಾ ಸೆಟ್ನ ಯೂಸ್ ಮಾಡಿಕೊಂಡು ನಾವು ಲೀನಿಯರ್ ರಿಗ್ರೆಷನ್ನ ಫಾರ್ಮ್ ಮಾಡಬೇಕು. ಅಂದರೆ ಯಾವ ಫಾರ್ಮಲ್ಲಿ ಮಾಡಬೇಕು ಅಂದರೆ ವೈ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ, ಈ ಫಾರ್ಮಲ್ಲಿ ನಾವು ಲೀನಿಯರ್ ರಿಗ್ರೆಷನ್ನ ತಂದಿಡಬೇಕು. ಕೊನೆಯ ಆನ್ಸರ್ ವೈ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಫಾರ್ಮಲ್ಲಿ ನಾವು ಇಡಬೇಕು. ಸೊ ನಮಗೆ ಕೊಟ್ಟಿರೋ ಡಾಟಾ ಸೆಟ್ನ ನೋಡ್ತಿದ್ರೆ ಫಸ್ಟ್ ಫಾರ್ಮುಲಾ ನೋಡೋಣ. ಫಸ್ಟ್ ಸ್ಲೋಪ್ನ ಕಂಡುಹಿಡಿಬೇಕು. ಸ್ಲೋಪ್ ದಟ್ ಈಸ್ ಎ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ವೈ ಐ ಮೈನಸ್ ವೈ ಬಾರ್ ಬೈ ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಇದು ಸ್ಲೋಪ್ ಎನ ಕಂಡುಹಿಡಿಯೋದಕ್ಕೆ. ನಮಗೆ ಇಲ್ಲಿ ಫಾರ್ಮುಲಲ್ಲಿ ಎ ಸಿಕ್ತು. ಈಗ ಬಿ ಕಂಡುಹಿಡಿಬೇಕು. ಅದಕ್ಕೋಸ್ಕರ ಬಿ ಈಸ್ ಈಕ್ವಲ್ ಟು ವೈ ಬಾರ್ ಮೈನಸ್ ಎ ಎಕ್ಸ್ ಬಾರ್. ಸೊ ಫಾರ್ಮುಲಾ ಕೂಡ ನಾವು ಬರ್ಕೊಂಡಿದ್ದೀರಾ ಅಂತ ನಾನು ಅನ್ಕೊತೀನಿ. ಸೊ ಇಲ್ಲಿ ಎರೇಸ್ ಮಾಡ್ತಾಯಿದ್ದೀನಿ. ಸೊ ಈಗ ನಮಗೊಂದು ಡೇಟಾ ಸೆಟ್ನ ಕೊಟ್ಟಿದ್ದಾರೆ. ಆ ಡೇಟಾ ಸೆಟ್ನ ಯೂಸ್ ಮಾಡಿಕೊಂಡು ನಾವು ಮೊದಲನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಸ್ಟೆಪ್ 1, ಕ್ಯಾಲ್ಕುಲೇಟ್ ಎಕ್ಸ್ ಬಾರ್ ಆ್ಯಂಡ್ ವೈ ಬಾರ್. ಕೊಟ್ಟಿರೋ ನಮ್ಮ ಡೇಟಾ ಸೆಟ್ಟಲ್ಲಿ ಎಕ್ಸ್ ಮತ್ತು ವೈನ ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ನ ಮೀನ್ನ ಕಂಡುಹಿಡಿಬೇಕು. ಸೊ ಮಾಡೋಣ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಫಸ್ಟ್ ಎಂಟ್ರೀಸ್ನೂ ಹಾಕ್ಕೊಂಡು ಟೋಟಲ್ ಎಷ್ಟಿದೆ? 1 2 3 4 5 ಎಂಟ್ರೀಸ್ ಟೋಟಲ್. ಸೊ ಇದನ್ನು ಮಾಡಿದ್ರೆ ನಮಗೆ ಆನ್ಸರ್ 3 ಬರುತ್ತೆ. ನೆಕ್ಸ್ಟ್ ವೈ ಬಾರ್ ಈಸ್ ಈಕ್ವಲ್ ಟು 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಬೈ ಟೋಟಲ್ ಎಷ್ಟಿದೆ? 1 2 3 4 5 ಇದೆ ಬೈ 5 ವಿಚ್ ಈಸ್ ಈಕ್ವಲ್ ಟು, ಇದಕ್ಕೆ ಆನ್ಸರ್ ನಮಗೆ 7 ಬರುತ್ತೆ. ಸೊ ಮೊದಲನೇ ಸ್ಟೆಪ್ ಆಯಿತು. ನೆಕ್ಸ್ಟ್ ಸ್ಟೆಪ್ 2. ಕ್ಯಾಲ್ಕುಲೇಟ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಇಂಟು ವೈ ಐ ಮೈನಸ್ ವೈ ಬಾರ್. ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಆ್ಯಂಡ್ ವೈ ಐ ಮೈನಸ್ ವೈ ಬಾರ್ನ ನಾವು ಇವಾಗ ಕಂಡುಹಿಡಿತಾ ಹೋಗಬೇಕು. ಸೊ ಇಲ್ಲಿ ನೋಡ್ತಾ ಹೋದರೆ ಎರಡನೇ ಸ್ಟೆಪ್ನ ಇಲ್ಲೇ ಮಾಡೋಣ. ನೆಕ್ಸ್ಟ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಮತ್ತು ವೈ ಐ ಮೈನಸ್ ವೈ ಬಾರ್ನ ಕಂಡುಹಿಡಿಬೇಕು. ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಇಂಟು ವೈ ಐ ಮೈನಸ್ ವೈ ಬಾರ್ ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಐ ನಮಗೇನಿರೋದು? ಮೊದಲನೇದು ಎಕ್ಸ್ ಐ ಅಂದರೆ 1 ಮೈನಸ್
ಎಕ್ಸ್ ಬಾರ್ ಏನು ಸಿಕ್ತು ನಮಗೆ 3 ಸಿಕ್ತು. ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಇಂಟು ವೈ ಐ ಮೈನಸ್ ವೈ ಬಾರ್ ಬರಬೇಕು. ವೈ ಐ ಏನು 3 ಮೊದಲನೇದು ಇಂಟು ವೈ ಬಾರ್ ಏನು 7. ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ಸೆಕೆಂಡ್ ಬರಬೇಕು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಇಂಟು ವೈ ಐ ಮೈನಸ್ ವೈ ಬಾರ್. ಇದೇ ರೀತಿ ಅಷ್ಟಕ್ಕೂ ಎಂಟ್ರೀಸ್ನ ಮಾಡ್ತಾ ಹೋಗಬೇಕು. 3 ಮೈನಸ್ 3 ಇಂಟು 7 ಮೈನಸ್ 7 ಪ್ಲಸ್ 4 ಮೈನಸ್ 3 ಇಂಟು 9 ಮೈನಸ್ 7 ಪ್ಲಸ್ 5 ಮೈನಸ್ 3 ಇಂಟು 11 ಮೈನಸ್ 7. ಈಗ ಇದ್ರದ್ದು ಆನ್ಸರ್ನ ಮಾಡ್ತಾ ಹೋಗ್ಬೇಕು. ಟೋಟಲ್ ನಮಗೆ ಆನ್ಸರ್ -2 ಇಂಟು -4 ಪ್ಲಸ್ -1 ಇಂಟು -2 ಪ್ಲಸ್ 0 ಪ್ಲಸ್ 1 ಇಂಟು 2 ಪ್ಲಸ್ 2 ಇಂಟು 4. ಟೋಟಲ್ ನಮಗೆ ಎಷ್ಟು ಬರುತ್ತೆ 20. ನಾವು ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಸಮೇಷನ್ ಆಫ್ ವೈ ಐ ಮೈನಸ್ ವೈ ಬಾರ್ನ ಕಂಡಿಡ್ದಾಯ್ತು. ಸೊ ಇದನ್ನು ಎರೇಸ್ ಮಾಡ್ತೀನಿ. ಸೊ ಈಗ ನಮಗೆ ಯಾವ್ಯಾವ ವ್ಯಾಲ್ಯೂ ಸಿಕ್ತು? ಎಕ್ಸ್ ಬಾರ್ ಸಿಕ್ಕಿದೆ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 3, ವೈ ಬಾರ್ ಈಸ್ ಈಕ್ವಲ್ ಟು 7, ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಇಂಟು ವೈ ಐ ಮೈನಸ್ ವೈ ಬಾರ್ ಈಸ್ ಈಕ್ವಲ್ ಟು 20. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಫಾರ್ಮ್ ಮಾಡಬೇಕು? ಕ್ಯಾಲ್ಕುಲೇಟ್ ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ನ ನಾವು ಕಂಡುಹಿಡಬೇಕು. ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ 1 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 2 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 3 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 5 ಮೈನಸ್ 3 ಹೋಲ್ ಸ್ಕ್ವೇರ್. ಆನ್ಸರ್ ಎಷ್ಟು ಬರುತ್ತೆ? 1 ಮೈನಸ್ 3 ಅಂದರೆ 2, 2 ಸ್ಕ್ವೇರ್ ಅಂದರೆ 4 ಪ್ಲಸ್ 2 ಮೈನಸ್ 3 ಅಂದರೆ -1, -1 ಸ್ಕ್ವೇರ್ ಅಂದರೆ 1 ಪ್ಲಸ್ 3 ಮೈನಸ್ 3 ಅಂದರೆ 0 ಪ್ಲಸ್ 4 ಮೈನಸ್ 3 1 ಸ್ಕ್ವೇರ್ 1 ಪ್ಲಸ್ 5 ಮೈನಸ್ 3 2 ಸ್ಕ್ವೇರ್ 4. ಟೋಟಲ್ 4 ಪ್ಲಸ್ 1 ಪ್ಲಸ್ 1 ಪ್ಲಸ್ 4 ವಿಚ್ ಈಸ್ ಈಕ್ವಲ್ ಟು 10. ನಮಗೆ ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ನ ವ್ಯಾಲ್ಯೂ ಸಿಕ್ತು ವಿಚ್ ಈಸ್ ಈಕ್ವಲ್ ಟು 10. ಸೊ ನೆಕ್ಸ್ಟ್ ಏನು ಮಾಡಬೇಕು? ಡೈರೆಕ್ಟ್ ನಾವು ಸ್ಲೋಪ್ನ ಕಂಡುಹಿಡಿತಾ ಹೋಗಬೇಕು. ಇವಾಗ ಡೈರೆಕ್ಟ್ ಸ್ಲೋಪ್ನ ಕಂಡುಹಿಡಿತೀವಿ. ಸೊ ಸ್ಲೋಪ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು? ಎ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಇಂಟು ವೈ ಐ ಮೈನಸ್ ವೈ ಬಾರ್ ಬೈ ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಸೊ ನಮಗೆ ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ದು ಇಂಟು ವೈ ಐ ಮೈನಸ್ ವೈ ಬಾರ್ದು ವ್ಯಾಲ್ಯೂ ಗೊತ್ತಿದೆ ವಿಚ್ ಈಸ್ ಈಕ್ವಲ್ ಟು 20 ಆ್ಯಂಡ್ ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ನ ವ್ಯಾಲ್ಯೂ ಕೂಡ ಇದೆ ವಿಚ್ ಈಸ್ ಈಕ್ವಲ್ ಟು 10 ವಿಚ್ ಈಸ್ ಈಕ್ವಲ್ ಟು 2. ವ್ಯಾಲ್ಯೂ ಆಫ್ ಎ ಏನು ಬಂತು ನಮಗೆ? 2 ಬಂತು. ನೆಕ್ಸ್ಟ್ ಬಿ ಈಸ್ ಈಕ್ವಲ್ ಟು ಫಾರ್ಮುಲಾ ಇಲ್ಲೇ ಇದೆ, ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬಿ ಈಸ್ ಈಕ್ವಲ್ ಟು ವೈ ಬಾರ್ ಮೈನಸ್ ಎ ಎಕ್ಸ್ ಬಾರ್. ಬಿ ಈಸ್ ಈಕ್ವಲ್ ಟು ವೈ ಬಾರ್ ಮೈನಸ್ ಎ ಎಕ್ಸ್ ಬಾರ್ ವಿಚ್ ಈಸ್ ಈಕ್ವಲ್ ಟು 7 minus 2 into 3 which is equal to 7 minus 6 which is equal to 1. Value of b is equal to 1. Value of b ಕೂಡ ನಮಗೆ ಬಂತು. ಇದನ್ನು ನಾವು ಕೊನೆಯಲ್ಲಿ therefore final result is equal to y is equal to 2x plus 1 which is in the form y is equal to ax plus b. y is equal to ax plus b ಫಾರ್ಮಲ್ಲಿ ನಾವು ಫೈನಲ್ ರಿಸಲ್ಟ್ನ
ಇಡಬೇಕು. ಸೊ ಥ್ಯಾಂಕ್ ಯು. ಇನ್ನೂ ಕೂಡ ಇಂಜಿನಿಯರಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಥಿಯರಿಗೋಸ್ಕರ ನಮ್ಮ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.